ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ ಅಂದ್ರೆ ಎ ಅಂಡ್ ಬಿ ಲಘು ಕೋನಗಳಾಗಿವೆ. ಎ ಮತ್ತು ಬಿ ಲಘು ಕೋನಗಳಾಗಿದ್ದು ಕಾಸ್ ಎ ಸಮನಾಗಿದೆ ಕಾಸ್ ಬಿ ಆಗಿದೆ. ಏನಂದ್ರ ಕಾಸ್ ಎ ಸಮನಾಗಿದೆ ಕಾಸ್ ಬಿ ಆಗಿದೆ. ಕಾಸ್ ಎ ಕಾಸ್ ಬಿ ಆಗಿದೆ. ಕೋನ ಎ ಲಘು ಕೋನ ಎ ಸಮನಾಗಿ ಕೋನ ಬಿ ಎಂದು ಸಾಧಿಸಿ ಅಂತ ಹೇಳ್ತಾರೆ. ತ್ರಿಭುಜ ಎ ಬಿ ಸಿ ಎಂದು ಒಂದು ತ್ರಿಭುಜ ಲಘು ಕೋನ ತ್ರಿಭುಜ. ಈ ತ್ರಿಭುಜದಲ್ಲಿ ಕೋನ ಎ ಮತ್ತು ಬಿ ಸಮ ಎಂದು ಸಾಧಿಸಬೇಕು. ಕೋನ ಎ ಎಷ್ಟಿದೆ ಕೋನ ಬಿ ಅಷ್ಟೇ ಇದೆ ಎಂದು ಸಾಧಿಸಬೇಕು. ಅವ ಏನು ಕೊಟ್ಟನು? ಕಾಸ್ ಎ ಸಮ ಕಾಸ್ ಬಿ ಅಂತ ಕೊಟ್ಟಾನ. ಕಾಸ್ ಎ ಸಮ ಕಾಸ್ ಬಿ ಆಗ್ಯದ. ಏನು ಬಂದ? ಕಾಸ್ ಎ ಸಮ ಕಾಸ್ ಬಿ ಆಗ್ಯದ. ಹಾಗಾದ್ರೆ ಕೋನ ಎ ಮತ್ತು ಕೋನ ಬಿಗಳು ಎರಡು ಸಮನಾಗಿವೆ ಎಂದು ಸಾಧಿಸಿದೆ ಅಂತ ಕೇಳ. ಇಲ್ಲಿ ನಾವು ಕಾಸ್ ಎ ಕಾಸ್ ಬಿ ಅಂದರೆ ಅನುಪಾತಗಳನ್ನು ನಾವು ತ್ರಿಭುಜಕ್ಕೆ ನೋಡ್ತೀವಿ. ಅದಕ್ಕಾಗಿ ಈ ಲಘು ಕೋನವನ್ನು ನಾವು ಲಂಬ ಕೋನವಾಗಿ ಅಂದ್ರೆ ಇಲ್ಲೊಂದು ರಚನೆ ಮಾಡೋಣ. ಏನು ಮಾಡೋಣ? ಒಂದು ರಚನೆ ಸಿಯಿಂದ ಒಂದು ಸಿ ಶೃಂಗಬಿಂದುವಿನ ಒಂದು ಲಂಬವಾಗಿ ಎಳೆಯೋಣ. ಇದಕ್ಕೆ ನಾವು ಡಿ ಎಂದು ಕೊಡೋಣ. ಸಿ ಶೃಂಗಬಿಂದುವಿನಿಂದ ಎ ಬಿ ರೇಖೆಗೆ ಒಂದು ಲಂಬವನ್ನು ಎಳೆಯುತ್ತೇವೆ. ಅದನ್ನು ಡಿ ಬಿಂದು ಅಂತ ಡಿ ಶೃಂಗಬಿಂದುವನ್ನು ಗುರುತಿಸಿ ಅದನ್ನು ಇಲ್ಲಿ ನಾವು ಹೇಳ್ತೇವೆ. ಏನು? ಇಲ್ಲಿ ತ್ರಿಭುಜ ಎ ಬಿ ಸಿ ಯಲ್ಲಿ ತ್ರಿಭುಜ ಎ ಬಿ ಸಿ ಯಲ್ಲಿ ನಮ್ಗೆ ಏನು ಗೊತ್ತದ? ಏನ್ ಮಾಡ್ತೀವಿ? ರಚನೆ ಮಾಡಿದ್ವಿ. ಏನು ಮಾಡೋದು? ಸಿ ಲಂಬ ಹೇಳ್ತೀವಿ. ಯಾವ್ದು ಹೇಳ್ತೀವಿ? ಎ ಬಿ ಸಿ ಲಂಬ ಯಾವ್ದು ಹೇಳ್ತೀವಿ? ಸಿ ಲಂಬ ಎ ಬಿ ಹೇಳಿದ್ವಿ. ಇದು ನಾವು ರಚನೆ ಮಾಡ್ಕೊಂಡ್ವಿ. ಸಿ ಲಂಬ ಎ ಬಿ ಹೇಳಿದ್ವಿ. ಅವಾಗಲ್ಲಿ ಪ್ರಶ್ನೆ ಪ್ರಕಾರ ಏನು ಕೊಟ್ಟನ? ಕಾಸ್ ಎ ಕಾಸ್ ಬಿ ಲಂಬ ತ್ರಿಭುಜ ಉಂಟಾಗಿ ಇಲ್ಲಿ ಲಂಬ ಉಂಟಾಗಲ್ಲ. ಇನ್ನೊಂದು ಲಂಬ ಉಂಟಾಗಲ್ಲ. ಈ ಕಡೆ ಈ ತ್ರಿಭುಜಕ್ಕೆ ಇನ್ನೊಂದು ಲಂಬ ಉಂಟಾಗಲ್ಲ. ಹೌದು. ಈಗ ಲಂಬ ಉಂಟಾದ ನಿಮ್ಮದು ಗೊತ್ತೇ ಅಲ್ಲ. ಏನು? ಲಂಬಕ್ಕೆ ಭಾವವನ್ನು ವಿಕರಣ ಅಂತೀರಿ. ಈ ತ್ರಿಭುಜದ ಲಂಬಕ್ಕೆ ವಿಕರಣ ಅಂತೀರಿ. ಹಾಗಾಗಿ ಕೋನ ನೋಡಿ, ಇದು ಕಾಸ್ ಎ. ಪ್ರಶ್ನೆ ಪ್ರಕಾರ ಏನ್ ಹೇಳಿದ್ರಿ? ಕಾಸ್ ಎ ಸಮನಾಗಿ ಕಾಸ್ ಬಿ ಅಂತ ಹೇಳಿ. ಕಾಸ್ ಎ ತ್ರಿಭುಜದಲ್ಲಿ ಎ ಬಿಂದು ಮೇಲೆ ಉಂಟಾಗಲ್ಲ. ಹಾಗಾಗಿ ಇದು ಅಭಿಮುಖ ಏನಾಗಿಲ್ಲ, ಪಾಸ್ ಆಗಿಲ್ಲ. ಅದೇ ರೀತಿ ನೋಡಿ ಕಾಸ್ ಬಿ ಈ ತ್ರಿಭುಜದಲ್ಲಿ ಇದು ಒಂದೇ ತ್ರಿಭುಜ, ಇದು ಎರಡನೇ ತ್ರಿಭುಜ. ಇಲ್ಲಿ ಏನು ತೆಗೆದ? ಬಿ ಇಲ್ಲಿ ಬಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಇದು ಅಭಿಮುಖ ಆಗಿರ್ತದ. ಇದೇನಾಗಿರ್ತದ? ಪಾಸ್ ಆಗಿರ್ತದ. ಈಗ ಪ್ರಶ್ನೆ ಪ್ರಕಾರ ಕಾಸ್ ಎ ಕಾಸ್ ಬಿ ಅಂತ ಹೇಳಿದ. ಅವಾಗ ಇಲ್ಲಿ ಲಘು ಕೋನಗಳು ಗೊತ್ತವ ನಿಮಗೆ ಗೊತ್ತಾಯ್ತು. ಕಾಸ್ ಎ ಇದೇ ಬರೀತೀವಿ ನೋಡಿ. ಕಾಸ್ ಎ ಇಸ್ ಈಕ್ವಲ್ಸ್ ಟು ಕಾಸ್ ಬಿ. ಕಾಸ್ ಎ ಅಂದ್ರೆ ಏನು? ಇದೇ ಬರೆಯಮ್ಮ. ಕಾಸ್ ಎ ಅಂದ್ರೆ ಪಾರ್ಶ್ವ ಬೈ ವಿಕರಣ. ಪಾರ್ಶ್ವ ಆಗಲಿ ವಿಕರಣ. ಇಲ್ಲಿ ಬರೀಕ್ಕಿಂತ ಇಲ್ಲೇ ಬರೀತೀನಿ, ನಿಮಗೆ ಗೊತ್ತಾಗುತ್ತೆ. ಕಾಸ್ ಎ ಅಂದ್ರ ಪಾರ್ಶ್ವ ಬೈ ವಿಕರಣ ಸಮನಾಗಿದೆ ಕಾಸ್ ಬಿನು ಅಥವಾ ಪಾರ್ಶ್ವ ಬೈ ವಿಕರಣ. ಈ ಕಾಸ್ ಎದಲ್ಲಿ ಪಾರ್ಶ್ವ ಬೈ ವಿಕರಣ. ಕಾಸ್ ಎ ಈ ತ್ರಿಭುಜದಲ್ಲಿ ಒಂದು ಎ ಸಂಬಂಧದಿಂದ ತ್ರಿಭುಜದಲ್ಲಿ ನೋಡಿ ಪಾರ್ಶ್ವ ಯಾವದಿದೆ? ಎ ಬಿ. ವಿಕರಣ ಯಾವದಿದೆ? ಎ ಸಿ. ಅದನ್ನೇ ಬರೋಣ ಅಂದ್ರೆ ಎ
ಡಿ ಭಾಗಿಲೆ ಎ ಸಿ ಸಮನಾಗಿದೆ. ಇಲ್ಲಿ ನೋಡ್ರಿ ಯಾವುದು ಬಿ 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 ಇಲ್ಲಿ ಯಾವುದಿದೆ ಪಾಸ್ವ ಬಿ ಡಿ ಭಾಗಿಲೆ ವಿಕರ್ಣ ಯಾವುದಿದೆ ಪಿ ಸಿ. ಕ್ಲಿಯರಾ? ಎ ಡಿ ಭಾಗಿಲೆ ಎ ಸಿ, ಬಿ ಡಿ ಭಾಗಿಲೆ ಬಿ ಸಿ. ಓಕೆ, ಈಗ ಎ ಡಿ ಭಾಗಿಲೆ ಎ ಸಿ, ಬಿ ಡಿ ಭಾಗಿಲೆ ಬಿ ಸಿ ಅದ. ಇದು ಸಿಂಪಲ್ ಆಗಿದೆ. ಇಲ್ಲಿ ಏನು ಮಾಡೋಣ, ಬಿ ಡಿ ಯಾವಾಗ ಎ ಸಿ ಸಿ ನೋಡಿ, ಇದನ್ನು ಸಿ ಅದ ಇದನ್ನು ಸಿ ಅದ, ಇದನ್ನು ಡಿ ಡಿ ಡಿಗಳು ಒಂದು ಕಡೆ ಮಾಡೋಣ. ಅಂದ್ರೆ ಓರೇ ಗುಣಾಕಾರ. ಏನು ಮಾಡೋಣ, ಓರೇ ಗುಣಾಕಾರ ರೂಪದಲ್ಲಿ ಅಥವಾ ನಮ್ಗೆ ಇಲ್ಲಿ ನೋಡಿ ಬಿ ಡಿ ಎ ಡಿ ಅಷ್ಟೇ ಇರ್ತೀನಿ. ಬಿ ಡಿ ಇಂಟು ಈ ಕಡೆ ಬಂದಾಗ ಏನಂತ ಇಲ್ಲಿ ಬಾಗಿಲೆ ಆಗ್ತದೆ, ಬಿ ಡಿ ಸಮನಾಗಿದೆ. ಎ ಸಿ ಬಾಗಿಲಿದ್ದು ಏನಂತ ಮೇಲ್ಗಡೆ ಹೋಗ್ತದೆ, ಛೇದ ಇದ್ದು ಅಂಶ ಆಗ್ತದ ಎ ಸಿ ಇಂಟು ಅಂದ್ರೆ ಬಿ ಸಿ. ಕ್ಲಿಯರ್? ಬಿ ಡಿ ಅಂಶದಿಂದ ಛೇದಕ್ಕೆ ಬಂತು, ಛೇದದಲ್ಲಿರ್ತಕ್ಕಂಥ ಎ ಸಿ ಅಂಶಕ್ಕೆ ಬಂತು. ದಿಸ್ ಇಸ್ ಕ್ಲೋಸ್ ಟು ಇವೆರಡು ಬೆಲೆ ಎ ಡಿ ಬೈ ಬಿ ಡಿ ಸಮನಾಗಿದೆ. ಎ ಸಿ ಬೈ ಬಿ ಸಿ ಬೆಲೆ ಏನಾಗಿದೆ, ಒಂದು ಕಾನ್ಸ್ಟೆಂಟ್ ನಂಬರ್ ಯಾವುದು ಏನೋ ಆಗಿರುತ್ತೋ ಅದನ್ನು ಕೆ ಆಗಿದೆ ಅಂತ ಬರೀತೀನಿ. ಅದನ್ನು ನಾವು ಕೆ ಆಗಿರಲಿ ಅಂತ ಬರೀತೀವಿ ಕಾನ್ಸ್ಟೆಂಟ್. ಇವಾಗ ಇಲ್ಲಿ ಅಂದ್ರೆ ಸಿಂಪಲ್ ಆಸ್ ದಟ್ ಎ ಡಿ ಬಾಗಿಲೆ ಬಿ ಡಿ ಇಸ್ ಈಕ್ವಲ್ಸ್ ಟು ಕೆ ಅಂತ ಅನ್ನೋಣ. ಇದಕ್ಕೊಂದು ಕೆ ಎರಡಕ್ಕೆ ಸಂಬಂಧ, ಹಾಗಾಗಿ ಎ ಡಿ ಬಾಗಿಲೆ ಬಿ ಡಿ ಇಸ್ ಈಕ್ವಲ್ಸ್ ಟು ಕೆ ಅಂತ ಅನ್ಕೊಂಡಿದ್ದೀನಿ. ದಿಸ್ ಸಿಂಪಲ್ ಆಸ್ ದಟ್ ಇಲ್ಲಿ ಎ ಡಿ ಬಾಗಿಲೆ ನೋಡಿ ಎ ಡಿ ಇಸ್ ಈಕ್ವಲ್ಸ್ ಟು ಎ ಡಿ ಇಸ್ ಈಕ್ವಲ್ಸ್ ಟು ಬಿ ಡಿ ಕಡೆ ತೊಗೊಂಡು ಬಂದಾಗ ಕೆ ಇಂಟು ಬಿ ಡಿ ಅಥವಾ ಬಿ ಡಿ ಇಂಟು ಕೆ, ಬಿ ಡಿ ಇಂಟು ಕೆ ಆಗ್ತದ. ರೈಟ್? ಅದೇ ರೀತಿ ಬಿ ಡಿ ಇಂಟು ಕೆ ಆಗ್ತದೆ. ನಾನು ಇಕ್ವೇಷನ್ ನಂಬರ್ 1. ಅದೇ ರೀತಿ ಇದ್ರ ತೋರಿ ಬಿ ಸಿ ಸಾರಿ ಎ ಸಿ ಬಾಗಿಲೆ ಬಿ ಸಿ ಇಸ್ ಈಕ್ವಲ್ಸ್ ಟು ಕೆ ಅನ್ನೋಣ. ಒಂದು ಸಾರಿ ಈ ಗುಂಪಿಗೆ ಕೆ ಹಚ್ಕೊಂಡಿನಿ. ಎ ಡಿ ಬಾಗಿಲೆ ಬಿ ಡಿ ಇಸ್ ಈಕ್ವಲ್ ಟು ಕೆ ಇಸ್ ಈಕ್ವಲ್ ಎ ಡಿ ಇಸ್ ಈಕ್ವಲ್ ಟು ಬಾಗಿಲೆ ಬಿ ಡಿ ಏನಂತ ಇಂಟು ಆಗ್ತದ ಬಿ ಡಿ ಇಂಟು ಕೆ. ಅದೇ ರೀತಿ ಎ ಸಿ ಬಾಗಿಲೆ ಬಿ ಸಿ ಅದ, ಎ ಸಿ ಬಾಗಿಲೆ ಬಿ ಸಿ ದಟ್ ಇಸ್ ಈಕ್ವಲ್ಸ್ ಟು ಈಗ ನಮ್ಗೆ ಬೇಕಾಗಿದೆ ಏನು ಬೇಕು, ಎ ಸಿ ಬೇಕು. ಎ ಸಿ ಇಸ್ ಈಕ್ವಲ್ಸ್ ಟು ಇದು ಬಿ ಸಿ ಏನದ ಛೇದದಾಗದ ಅಂಶದಾಗ ಇಂಟು ಆಗ್ತದ, ಭಾಗಕಾರದ ಇಂಟು ಆಗ್ತದ, ಗುಣಾಕಾರ ಆಗ್ತದ ಬಿ ಸಿ ಇಂಟು ಕೆ. ದಿಸ್ ಇಸ್ ಇಕ್ವೇಷನ್ ನಂಬರ್ 2. ಇಕ್ವೇಷನ್ ನಂಬರ್ 2 ಅನ್ನೋಣ. ಇಕ್ವೇಷನ್ ನಂಬರ್ 2 ಅಂತ ಕರೆಯೋಣ. ಅದೇ ರೀತಿ ನೆಕ್ಸ್ಟ್ ಇಲ್ಲಿ ನೋಡಿ ನಿಮ್ಗೆ ತ್ರಿಭುಜ ಸಿ ಎ ತ್ರಿಭುಜ ಸಿ ಎ ಡಿಯಲ್ಲಿ ತ್ರಿಭುಜ ನೋಡ್ರಿ ಸಿ ಎ ಡಿ ಒಂದೇ ತ್ರಿಭುಜದಲ್ಲಿ ಮತ್ತು ಎರಡನೇ ತ್ರಿಭುಜ ಇವೆರಡು ಲಂಬಕೋನ ತ್ರಿಭುಜಗಳಾಗಿವ. ಇಲ್ಲಿ ಪೈಥಾಗೋರಸ್ ಪ್ರಮೇಯ ಪ್ರಕಾರ ನಾವು ಬಿಡಿಸ್ತೇವಂತ ತ್ರಿಭುಜ ಎ ಸಿ ಡಿ ಅಥವಾ ಬಿ ಸಿ ಡಿಗಳನ್ನು ಪೈಥಾಗೋರಸ್ ಪ್ರಮೇಯ ಪ್ರಕಾರ ಬಿಡಿಸ್ತೇವೆ. ತ್ರಿಭುಜ ಎ ಸಿ ಡಿ ಮತ್ತು ಲಂಬಕೋನ ತ್ರಿಭುಜ ಯಾವ್ಯಾರು, ತ್ರಿಭುಜ ಎ ಸಿ ಡಿ ಮತ್ತು ತ್ರಿಭುಜ ಬಿ ಸಿ ಡಿ ಗಳಲ್ಲಿ ತ್ರಿಭುಜ ಎ ಸಿ ಡಿ ಮತ್ತು ತ್ರಿಭುಜ ಬಿ ಸಿ ಡಿಗಳಲ್ಲಿ ನಾವು ಪೈಥಾಗೋರಸ್ ಪ್ರಮೇಯ ಪ್ರಕಾರ ಬಿಡಿಸುತ್ತೇವಂತ. ಪೈಥಾಗೋರಸ್ ಪ್ರಮೇಯ ಪ್ರಕಾರ ಪೈಥಾಗೋರಸ್ ಪ್ರಮೇಯ ಪ್ರಕಾರ ಮಾಡಿದೆವಲ್ಲ. ಪೈಥಾಗೋರಸ್ ಪ್ರಮೇಯ ಪ್ರಕಾರ ಒಂದೇ ನೋಡಿ ತ್ರಿಭುಜ ಎ ಸಿ ಡಿದಲ್ಲಿ ಪೈಥಾಗೋರಸ್ ಪ್ರಮೇಯ
ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಭಾವಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿದೆ. ಅಂದ್ರೆ AC ಸ್ಕ್ವಯರ್ ಇಸ್ ಈಕ್ವಲ್ಸ್ ಟು ಇದು AC ಪ್ರಶ್ನೆ ಒಂದೇ AC ವಿಕರ್ಣ ಇದು ಪಾದ ಇದೆ. AC ಸ್ಕ್ವಯರ್ ಇಸ್ ಈಕ್ವಲ್ಸ್ ಟು ನೋಡಿ ವಿಕರ್ಣ ಮೇಲಿನ ವರ್ಗ ಉಳಿದೆರಡು ಭಾವಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿದೆ. ಅಂದ್ರೆ AD ಸ್ಕ್ವಯರ್ ಪ್ಲಸ್ DC ಸ್ಕ್ವಯರ್. ಹೌದಾ? AD ಸ್ಕ್ವಯರ್ ಪ್ಲಸ್ DC ಸ್ಕ್ವಯರ್ ಅಥವಾ CD ಸ್ಕ್ವಯರ್. DC ಸ್ಕ್ವಯರ್ ಅಂದ್ರೆ ಆರ್ CD ಸ್ಕ್ವಯರ್ ಅನ್ಬೋದು. ರೈಟ್? CD ಸ್ಕ್ವಯರ್ AD ಸ್ಕ್ವಯರ್ ಪ್ಲಸ್ CD ಸ್ಕ್ವಯರ್. ಇಲ್ಲಿ ನೆಕ್ಸ್ಟ್ ನಮಗೆ CD. ಅದೇ ರೀತಿ ಇಲ್ಲಿ ಬನ್ನಿ, ಇದು ಈ ತ್ರಿಭುಜದಲ್ಲಿ ಏನದ BC ಸ್ಕ್ವಯರ್. ಇದೊಂದು ಮೂರು ದಿಸ್ ಸಿಂಪ್ಲೈಸ್ ದಟ್ ನಂಗೆ CD ಬೇಕು. ಯಾಕಂದ್ರೆ CD ಎರಡೂ ತ್ರಿಭುಜಕ್ಕೆ ಉಭಯ ಬಾಹು ಆಗ್ಯದ. ಎರಡೂ ತ್ರಿಭುಜಕ್ಕೆ ಸಂಬಂಧಪಟ್ಟ ಬಾಹು ಉಭಯ ಬಾಹು. ಹೌದಾ? ಅದಕ್ಕಾಗಿ ಇಲ್ಲಿ CD ಅನ್ನ ಇಟ್ಕೊಳ್ತೀನಿ. CD ಸ್ಕ್ವಯರ್ ಇಸ್ ಈಕ್ವಲ್ಸ್ ಟು ಇದನ್ನ ಏನ ಈ ಕಡೆ ತರ್ತೀನಿ. ಅಂದ್ರೆ AC ಸ್ಕ್ವಯರ್ ಮೈನಸ್ AD ಸ್ಕ್ವಯರ್ ಆಗುತ್ತ. ರೈಟ್? ನೋಡಿ, ಓ ಇದು ಹೆಂಗ ಏನು ಮಾಡಿದ್ರು ಕನ್ಫ್ಯೂಸ್. ನಮ್ಮ ಮಕ್ಕಳು ನಮ್ಮ ಹುಡುಗರು ಭಾಳ ಕನ್ಫ್ಯೂಸ್, ಎಲ್ಲದರಲ್ಲೂ ಕನ್ಫ್ಯೂಸ್ ನೋಡಿ. ಇದು ಹೆಂಗಂದ್ರೆ ನನಗೆ ಬೇಕಾಗಿದ್ದು CD ಬೇಕು. ಹೌದಾ? ಈಗ CD ಸ್ಕ್ವಯರ್ ಅಂತ ಇಟ್ಕೊಳ್ತೀನಿ. ಈಸ್ ಈಕ್ವಲ್ಸ್ ಟು AC ಸ್ಕ್ವಯರ್ ಇಲ್ಲೇ ಅಲ್ಲ, ಇಲ್ಲೇ ಬರೀತೀನಿ. ಈಗ ಈ AD ಇದ್ದು ಇಸ್ ಈಕ್ವಲ್ ಟು ದಾಟಿ ಬರ್ತಾ ಇದೆ. ಇಸ್ ಈಕ್ವಲ್ ಟು ಈ ಕಡೆ ಹೋಗಿದೆ, ಇಸ್ ಈಕ್ವಲ್ ಟು ಇಲ್ಲಿದ್ದು ಇಲ್ಲಿ ಬಂದ. ಇದು ಈ ಕಡೆ ಬಂದಾಗ ಏನಾಗಿರುತ್ತೋ ಮೈನಸ್ AD ಸ್ಕ್ವಯರ್ ಆಗಿರುತ್ತೆ. ಅರ್ಥ ಆಯ್ತಾ? ಇದನ್ನು ನನಗೆ ಬರ್ತಿದ್ದು, ಇದನ್ನೇ ಸಿಸ್ಟಮ್ಗೆ ಬರ್ತಿದ್ದು. ಏನು ಬರ್ತೀನಿ? CD ಸ್ಕ್ವಯರ್ ಈಕ್ವಲ್ಸ್ ಟು AC ಸ್ಕ್ವಯರ್ ಮೈನಸ್ AD ಸ್ಕ್ವಯರ್ ಅಂತ ಬರ್ತಿದ್ದು. ರೈಟ್? ಇದನ್ನ ಸಮೀಕರಣ 3 ಅಂತ ಕರೆಯೋದು. ಇದನ್ನ ಸಮೀಕರಣ 3. ಅದೇ ರೀತಿ ಇನ್ನೊಂದು ತ್ರಿಭುಜ BCD ಇದೆ. ತ್ರಿಭುಜ BCD ತ್ರಿಭುಜ BCDಯಲ್ಲಿ ಕೋನ D ಇಸ್ ಈಕ್ವಲ್ ಟು 90 ಡಿಗ್ರಿ ಅದ. ಹೌದಾ? ಅಲ್ಲಿ ಅದರ ಪ್ರಕಾರ ಪೈಥಾಗೋರಸ್ ಪ್ರಮೇಯ ಪ್ರಕಾರ ಅದನ್ನು ಪೈಥಾಗೋರಸ್ ಪ್ರಮೇಯ ಪ್ರಕಾರ ಪೈಥಾಗೋರಸ್ ಪ್ರಮೇಯ ಪ್ರಕಾರ ಸೇಮ್. ಈಗ ಏನು ಬರುತ್ತೆ ಅಲ್ಲಿ ವಿಕರ್ಣ ಯಾವುದು? BC ವಿಕರ್ಣದ ಮೇಲಿನ ವರ್ಗ ಉಳಿದೆರಡು ಭಾಗ ವರ್ಗಗಳ ಮೊತ್ತಕ್ಕೆ ಸಮನಾಗಿದೆ. BC ಸ್ಕ್ವಯರ್ ಸಮನಾಗಿದೆ ಯಾವುದು? BD ಸ್ಕ್ವಯರ್. ನೋಡಿ, BC ಸ್ಕ್ವಯರ್ ಸಮನಾಗಿದೆ BD ಸ್ಕ್ವಯರ್ ಪ್ಲಸ್ CD ಸ್ಕ್ವಯರ್ ಪ್ಲಸ್ CD ಸ್ಕ್ವಯರ್. ರೈಟ್? ನೋಡಿ, ನಾನು ಇಲ್ಲಿ CD ಇದೆ, ಇನ್ನು CD ಇದೆ. ಈಗ ಇಲ್ಲಿ BC ಸ್ಕ್ವಯರ್ ಈ BD ಸ್ಕ್ವಯರ್ ಕಳ್ಕೊಂಡ್ರೆ ಮೈನಸ್ BD ಸ್ಕ್ವಯರ್ ಸಮನಾಗಿದೆ. ಏನು ಉಳಿತು? CD ಸ್ಕ್ವಯರ್. ರೈಟ್? ಅಂದ್ರೆ ಸಿಂಪ್ಲೈಸ್ ದಟ್ CD ಸ್ಕ್ವಯರ್ ಈಕ್ವಲ್ಸ್ ಟು ಉಲ್ಟಾ ಬರ್ತದೆ. ಎಡಗಡೆ ಬಲಗಡೆ BD ಸ್ಕ್ವಯರ್. ರೈಟ್? ಇದನ್ನ ಸಮೀಕರಣ 4 ಅನ್ನ. ಇದನ್ನು ಸಮೀಕರಣ 4. 3ದ 1 2 3 4 ಸಮೀಕರಣ 4 ಆಯ್ತು. ಇವಾಗ ಇಲ್ಲಿ 3 ಮತ್ತು 4 ಕಂಪೇರ್ ಮಾಡಿ ನೋಡ್ರಿ. ಇಲ್ಲಿನೂ CD ಸ್ಕ್ವಯರ್ ಅದ, ಇಲ್ಲಿನೂ CD ಸ್ಕ್ವಯರ್ ಅದ. ಇದೇನೋ ಇದ್ರಾಗ ಬರ್ತಾರಪ್ಪ ಹತ್ತೆತ್ತಿಗೆ ಗೊತ್ತಾಗೋದ್ರಿಂದ ಜೂಮ್ ಆಗಿ ಬರ್ತೀನಿ. ಜೂಮ್ ಆಗಿ ನೋಡಿ, ಇದೇನದ ಹತ್ತೆತ್ತಿಲ್ಲ, ಜೂಮ್ ಆಗಿ ಬರ್ತೀನಿ ನೋಡಿ. ಏನದ? CD ಸ್ಕ್ವಯರ್ ಈಕ್ವಲ್ಸ್ ಟು BC ಸ್ಕ್ವಯರ್ ಮೈನಸ್ BD ಸ್ಕ್ವಯರ್. ಇದು ಸಮೀಕರಣ 4. ಜೂಮ್ ಆಗಿ ಕಾಣಿಸ್ತಾ? ಈಗ ಇದನ್ನು CD ಸ್ಕ್ವಯರ್ ಅದ,
ಇದನ್ನು ಸಿ ಡಿ ಸ್ಕ್ವೇರ್ ಅದ. ಅಂದ್ರೆ ಸಮೀಕರಣ 3 ಸಮೀಕರಣ 4 ಎರಡು ಹೋಲಿಕೆ ಮಾಡಿ ನೋಡಿದ್ರೆ ಕಂಪೇರ್ ಮಾಡಿ ನೋಡಿ ಎರಡು ಸಿ ಡಿ ಸ್ಕ್ವೇರ್ ಅಂದ್ರೆ ಎಲ್ ಎಚ್ ಎಸ್ಗಳು ಎರಡು ಸಮವಂಗ ಆರ್ ಎಚ್ ಎಸ್ಗಳು ಏನಾಗಿರ್ತಾವ ಸಮನಾಗಿರ್ತಾವ. ಹಾಗಾಗಿ ಸಮೀಕರಣ 3 ಮತ್ತು 4ರಿಂದ ಸಮೀಕರಣ 3 ಮತ್ತು 4 ಸಮೀಕರಣ ತೋರಿ ಸಮೀಕರಣ 3 ಮತ್ತು 4 ಹೌದಾ. ಸಮೀಕರಣ 3 ಮತ್ತು 4ರಿಂದ ಏನಾಗಿರ್ತದ ಸಿ ಡಿ ಸ್ಕ್ವೇರ್ ಎಲ್ ಎಚ್ ಎಸ್ಗಳು ಸಮವಂಗ ಆರ್ ಎಚ್ ಎಸ್ಗಳು ಏನಾಗಿರ್ತಾವ ಸಮನಾಗಿ ಇರ್ತಾವ. ಹಾಗಾಗಿ ಎಲ್ ಎಚ್ ಎಸ್ಗಳು ಸಮನಾಗಿದ್ರ ಆರ್ ಎಚ್ ಎಸ್ನು ಸಮ. ಯಾವಪ್ಪ ಆರ್ ಎಚ್ ಎಸ್ ಎ ಸಿ ಸ್ಕ್ವೇರ್ ಮೈನಸ್ ಎ ಡಿ ಸ್ಕ್ವೇರ್. ಎ ಸಿ ಸ್ಕ್ವೇರ್ ಮೈನಸ್ ಎ ಡಿ ಸ್ಕ್ವೇರ್ ಇಲ್ಲಿ ಎ ಸಿ ಸ್ಕ್ವೇರ್ ಮೈನಸ್ ಎ ಡಿ ಸ್ಕ್ವೇರ್ ಸಮನಾಗಿದೆ ಯಾವುದು ಬಿ ಸಿ ಸ್ಕ್ವೇರ್ ಮೈನಸ್ ಬಿ ಡಿ ಸ್ಕ್ವೇರ್. ರೈಟ್, ಬಿ ಸಿ ಸ್ಕ್ವೇರ್ ಮೈನಸ್ ಬಿ ಡಿ ಸ್ಕ್ವೇರ್. ಇವಾಗ ಇಲ್ಲಿ ನೋಡಿ ಎ ಸಿ ಸ್ಕ್ವೇರ್ ಮೈನಸ್ ಎ ಸಿ ಸ್ಕ್ವೇರ್ ಮೈನಸ್ ಎ ಡಿ ಸ್ಕ್ವೇರ್ ಸಮನಾಗಿದೆ ಬಿ ಸಿ ಸ್ಕ್ವೇರ್ ಮೈನಸ್ ಬಿ ಡಿ ಸ್ಕ್ವೇರ್. ಇವಾಗ ಬಿ ಸಿ ಸ್ಕ್ವೇರ್ ಬಿ ಡಿ ಸ್ಕ್ವೇರ್ ನಮಗಿಲ್ಲಿ ಬಿ ಸಿ ಮತ್ತು ಬಿ ಡಿ ಇಲ್ಲಿ ಎ ಸಿ ಮತ್ತು ಎ ಡಿ ಇದೆ. ರೈಟಾ. ಇಲ್ಲಿ ನೋಡಿ ಸಮೀಕರಣ 1 ಮತ್ತು 2 ನೋಡ್ಕೊಳ್ಳಿ. ಈಗ ನಾನಿಲ್ಲಿ ಎ ಡಿ ಅದ ಎ ಡಿ ಅದ ಅಥವಾ ಇಲ್ಲಿ ಫಸ್ಟ್ ಎ ಸಿ ಅದ ಸಮೀಕರಣದಲ್ಲಿ ಎ ಸಿ ಅದ. ಓ ಇಲ್ಲಿ ಎ ಸಿ ಅದ ಅಂತ ನೋಡ್ರಿ ಎ ಸಿ ಇದ್ದದ್ದು ಎಲ್ಲಿದ ಓ ಇಲ್ಲಿ ಎ ಸಿ ಅದ. ರೈಟ್, ಸಮೀಕರಣ ಇದು ಎ ಸಿ ಅದ ಅಂದ್ರೆ ಎ ಸಿ ಎದಕ್ಕೆ ಸಮ ಅದ ಬಿ ಸಿಗೆ ಸಮ ಅದ. ಓ ಇದು ಅಂದ್ರೆ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಸೇಮ್ ಅನ್ಕೋದು ಇದ್ರ ಉದ್ದೇಶ. ಅಂದ್ರೆ ಎ ಸಿ ಅದ ಎ ಸಿ ಬೆಲೆ ಏನದ ನೋಡಿ ಕೆ ಬಿ ಸಿ ಅದ ಅಥವಾ ಬಿ ಕೆ ಬಿ ಸಿ ಕೆ ಅದ. ಹೌದಾ. ರೈಟ್, ಬಿ ಸಿ ಕೆ ಅದ. ಹಾಗಾಗಿ ಮ್ಯಾಲ ಸ್ಕ್ವೇರ್ ಅದ ಸ್ಕ್ವೇರ್ ಮೈನಸ್ ಎ ಡಿ ಬೆಲೆ ಏನದ ನೋಡಿ ಎ ಡಿ ಬೆಲೆ ಏನದ ಬಿ ಡಿ ಇಂಟು ಕೆ ಅಂದ್ರೆ ಕೆ ಇಂಟು ಬಿ ಡಿ ಮ್ಯಾಲ ಸ್ಕ್ವೇರ್ ಸಮನಾಗಿದೆ. ಕ್ಲಿಯರಾ. ನೋಡಿ ಕನ್ಫ್ಯೂಸ್ ಮಾಡ್ಕೊಳ್ಳಿ. ಎಲ್ಲಿ ಸಮೀಕರಣ 1 ಮತ್ತು 2 ಹೋಲಿಕೆ ಮಾಡಿ ತಗೋತಾ ಇದ್ದೀನಿ. ಸಮನಾಗಿದೆ ಎಲ್ ಎಚ್ ಆರ್ ಎಚ್ ಎಸ್ ಅಷ್ಟೇ ಬಿ ಸಿ ಸ್ಕ್ವೇರ್ ಮೈನಸ್ ಬಿ ಡಿ ಸ್ಕ್ವೇರ್ ಮೈನಸ್ ಬಿ ಡಿ ಸ್ಕ್ವೇರ್. ಇವಾಗ ಇಲ್ಲಿ ನಾನು ಇದನ್ನ ಬಿಡಿಸೋಣ. ಏನು ನೋಡಿ ಕೆ ಇಂಟು ಬಿ ಸಿ ಸ್ಕ್ವೇರ್ ಕೆ ಇಂಟು ಸ್ಕ್ವೇರ್ ಕೆ ಸ್ಕ್ವೇರ್ ಬಿ ಸಿ ಸ್ಕ್ವೇರ್ ಮೈನಸ್ ಕೆ ಇಂಟು ಸ್ಕ್ವೇರ್ ಕೆ ಸ್ಕ್ವೇರ್ ಕೆ ಇಂಟು ಸ್ಕ್ವೇರ್ ಕೆ ಸ್ಕ್ವೇರ್ ಬಿ ಸಿ ಸ್ಕ್ವೇರ್ ಮೈನಸ್ ಕೆ ಇಂಟು ಸ್ಕ್ವೇರ್ ಕೆ ಸ್ಕ್ವೇರ್ ಬಿ ಡಿ ಸ್ಕ್ವೇರ್ ಸಮನಾಗಿದೆ ಬಿ ಸಿ ಸ್ಕ್ವೇರ್ ಮೈನಸ್ ಬಿ ಡಿ ಸ್ಕ್ವೇರ್. ಓ ಇಲ್ಲಿ ನೋಡಿ ಇಲ್ಲಿನೂ ಕೆ ಸ್ಕ್ವೇರ್ ಇದೆ ಇಲ್ಲೂ ಕೆ ಸ್ಕ್ವೇರ್. ಏನು ಮಾಡೋಣ ಕೆ ಸ್ಕ್ವೇರ್ ಔಟ್ ಸೈಡ್ ತೆಗೆಯೋಣ ಕಾಮನ್ ತೆಗೆಯೋಣ. ಕೆ ಸ್ಕ್ವೇರ್ ಒಳಗೆ ಏನು ಹೋಯ್ತು ಬ್ರ್ಯಾಕೆಟ್ನಲ್ಲಿ ನೋಡಿ ಬಿ ಸಿ ಸ್ಕ್ವೇರ್ ಮೈನಸ್ ಬಿ ಸಿ ಸ್ಕ್ವೇರ್ ಮೈನಸ್ ಬಿ ಡಿ ಸ್ಕ್ವೇರ್ ಬರೋಲ್ಲ. ಸಮನಾಗಿದೆ ಆರ್ ಎಚ್ ಎಸ್ ಕಡಿ ಬಿ ಸಿ ಸ್ಕ್ವೇರ್ ಮೈನಸ್ ಪಿ ಡಿ ಸ್ಕ್ವೇರ್. ಹೌದಾ. ನೋಡಿ ಕ್ಲಿಯರಾ. ನೆಕ್ಸ್ಟ್ ಇಲ್ಲಿ ನನಗೆ ಕೆ ಬೇಕಾಗ್ಯದ ಅಂತ ತಿಳ್ಕೊಂಡು ಕೆ ಬೆಲೆ ಕೆ ಇಸ್ ಈಕ್ವಲ್ಸ್ ಟು ಈ ಬಿ ಸಿ ಸ್ಕ್ವೇರ್ ಮೈನಸ್ ಬಿ ಡಿ ಸ್ಕ್ವೇರನ್ನು ಈ ಕಡೆ ತರೋಣ. ಎಲ್ಲಿ ಆರ್ ಎಚ್ ಎಸ್ ಬಿ ಸಿ ಸ್ಕ್ವೇರ್ ಮೈನಸ್ ಬಿ ಡಿ ಸ್ಕ್ವೇರ್ ಅಲ್ಲೇ ನೋಡ್ರಿ ಇದು ಇಲ್ಲೇ ಇಟ್ಕೊಂಡ್ವಿ. ಇದು ಇಂಟು ಇರ್ತದ ಏನಿರ್ತದ ಗುಣಾಕಾರ ಇರ್ತದ ಇಸ್ ಈಕ್ವಲ್ಸ್ ಟು ದಾಟಿ ಬರ್ತಾ ಇದೆಯಲ್ಲ ಅದಕ್ಕಾಗಿ ಏನಾಗ್ತದ ಭಾಗಾಕಾರ ಆಗ್ತದೆ ಬಿ ಸಿ ಸ್ಕ್ವೇರ್ ಮೈನಸ್ ಬಿ ಡಿ ಸ್ಕ್ವೇರ್. ಹೌದಾ. ಈಗ ನೋಡಿ ಬಿ ಸಿ ಸ್ಕ್ವೇರ್ ಇಂಟು ಬಿ ಡಿ ಸ್ಕ್ವೇರ್ ಬಿ ಸಿ ಸ್ಕ್ವೇರ್ ಮೈನಸ್ ಬಿ ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಬಿ ಸಿ ಸ್ಕ್ವೇರ್ ಮೈನಸ್ ಬಿ ಡಿ ಸ್ಕ್ವೇರ್ ಏನಾಯಿತು ಛೇದ ಹೋಗ್ತದ. ದಿಸ್ ಇಂಪ್ಲೈಸ್ ದ್ಯಾಟ್ ಕೆ ಇಸ್ ಈಕ್ವಲ್ಸ್ ಟು ಏನು ಬಂತು 1
ಅಂದ್ರೆ ನೀವು ಕೆ ಬೆಲೆ ಏನು ಬಂತು 1 ಬಂತು. ಈ ಕೆ ಬೆಲೆಯನ್ನ ನೀವು ಸಮೀಕರಣ 2ರಲ್ಲಿ ಆದೇಶಿಸ್ರಿ. ಸಮೀಕರಣ ಕೆ ಬೆಲೆ 2ರಲ್ಲಿ ಆದೇಶಿಸ್ರಿ. ಆದ್ದರಿಂದ ಕೆ ಇಸ್ ಈಕ್ವಲ್ಸ್ ಟು 1 ಸಮೀಕರಣ 2ರಲ್ಲಿ ಆದೇಶಿಸಿ. 2ರಲ್ಲಿ ಆದೇಶಿಸೋಣ. ರೈಟ್, 2ರಲ್ಲಿ ಆದೇಶಿಸಿದಾಗ ಏನಾಗ್ತದ? ಸಮೀಕರಣ 2 ನೋಡಿ, ದಿಸ್ ಇಂಪ್ಲೈಸ್ ದಟ್ ಸಮೀಕರಣ 2 ಏನಿದೆ? ಸಮೀಕರಣ 2 ಇಲ್ಲೇ ಕೆ ಬೆಲೆನ ಹಾಕಿದೆ ಅಂದ್ರ ಕೆ ಇಸ್ ಈಕ್ವಲ್ಸ್ ಟು 1 ಹಾಕು ಅಂದ್ರ ನೋಡಿ ಇಲ್ಲೇ ಬರೋಣ. ಏನದ? ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಸಿ ಇಸ್ ಈಕ್ವಲ್ಸ್ ಟು ಬಿ ಸಿ ಇಂಟು ಕೆ ಅದ. ದಿಸ್ ಇಂಪ್ಲೈಸ್ ದಟ್ ಎ ಸಿ ಇಸ್ ಈಕ್ವಲ್ಸ್ ಟು ಬಿ ಸಿ ಇಂಟು ಕೆ. ಬಿ ಸಿ ಇಂಟು ಕೆ. ಬಿ ಸಿದ ಬೆಲೆ 1 ಹೌದಾ? ಬಿ ಸಿದ ಬೆಲೆ 1. ಬಿ ಸಿದ ಬೆಲೆ 1 ಹಾಕಿದಾಗ 1 ಇಂಟು ಬಿ ಕೆದ ಬೆಲೆ 1 ಅದ ನೋಡಿ. ಎ ಸಿ ಬಿ ಸಿ ಇಂಟು ಕೆ. ಕೆದ ಬೆಲೆ 1 ಅದ. 1 ಇಂಟು ಬಿ ಸಿ ಬಿ ಸಿ. ದಿಸ್ ಇಸ್ ಎ ಸಿ ಇಸ್ ಈಕ್ವಲ್ಸ್ ಟು ಬಿ ಸಿ ಆಯಿತು. ಏನಾಯಿತು? ಎ ಸಿ ಇಸ್ ಈಕ್ವಲ್ ಟು ಬಿ ಸಿ ಆಯಿತು. ಅಂದ್ರೆ ಎ ಸಿ ಬಾವು ಮತ್ತು ಬಿ ಸಿ ಬಾವು ಸಮಾನು ನೋಡಿ. ಎ ಸಿ ಬಾವು ಬಿ ಸಿ ಬಾವು ಸಮನಾದು. ಹಾಗಿದ್ರ ಅವಾಗ ಆಟೋಮೆಟಿಕಲ್ ಎ ಸಿ ಬಾವು ಬಿ ಸಿ ಬಾವು ಸಮ ಆದಾಗ ಕೋನ ಎ ಬಿ ಸಮ ಕೋನ ಬಿ ಆದ. ಹೆಂಗ್ರಿ ಸರ್? ಎ ಸಿ ಬಾವು ಬಿ ಸಿ ಬಾವು ಸಮ ಆದ್ರ ಕೋನ ಎ ಕೋನ ಬಿ ಹೆಂಗ್ ಸಮ ಆದ? ರೈಟ್, ನೀವು 9ನೇ ತರಗತಿಯಲ್ಲಿ ಕಲ್ತಿದ್ದೀರಿ ಮಕ್ಕಳೇ. ಏನ್ ಕಲ್ತಿರಿ? ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಏನಾಗಿರ್ತಾವ? ಸಮನಾಗಿರ್ತವೆ. ಯಾಕಂದ್ರ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಏನಾಗಿರುತ್ತವೆ? ಸಮನಾಗಿರುತ್ತವೆ. ಕಲ್ತಿದ್ದೀರಿ. ಸಮಬಾಹುಗಳು ಒಂದು ತ್ರಿಭುಜದ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮನಾಗಿರುತ್ತವೆ ಎಂದು ಸಾಧಿಸಿ ಅಂತೆ ಪೈಥಾಗೋರಸ್ ಪ್ರಮೇಯ ಬಂದಿರ್ತದ. ಕೋಬಾಕೋ ಸಿದ್ಧಾಂತ, ಬಾಕೋಬ ಸಿದ್ಧಾಂತ, ಲಂಬೀಬಾ ಸಿದ್ಧಾಂತ ಅಂತೇಳಿ ಕಲ್ತಿದ್ದೀರಿ. ಅದೇ ರೀತಿ ಸಮಕೋನಗಳಿಗೆ ಅಭಿಮುಖವಾಗಿರುವ ಸಮಬಾಹುಗಳು ಒಂದು ತ್ರಿಭುಜದಲ್ಲಿ ಸಮಕೋನಗಳಿಗೆ ಅಭಿಮುಖವಾಗಿರುವ ಬಾಹುಗಳು ಸಮನಾಗಿರುತ್ತವೆ ಎಂದು ಸಾಧಿಸಿ ಅಂತ ಪ್ರಮೇಯ. ಇದರ ವಿಲೋಮ ಪ್ರಮೇಯ. ರೈಟ್, ಈಗ ಏನಾಯ್ತು? ಎ ಬಿ ಇಸ್ ಈಕ್ವಲ್ ಟು ಎ ಸಿ ಅನ್ನು ಸಾಧಿಸಿದ್ರಿ. ಕ್ಲಿಯರ್? ತಿಳಿತಾ ಮಕ್ಕಳೇ? ಓಕೆ, ತಿಳಿತು. ನಮ್ಮ ಮೂಲಗಳು ತಿಳಿದಿಲ್ಲ ಅಂತ ಯಾರ್ಯಾರಿಗೂ ತಿಳಿತು.